ಬೀಜ ಹುಷಾರು. ಹೋಗೋ ವೈಡ್. ಓ ವೈಡು ಆಗಲ್ಲ ವಯಸ್ಸತ. ಮನು, ನನ್ನ ಸಮುದ್ರ ನೀನು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಚಾನಲ್ ಟೇಲ್ಸ್ ಆಫ್ ವಂಡರ್ಲೆಸ್ ಕಪಲ್. ನಾವು ನಿಮ್ಮ ಮನೋಜ್ ಆ್ಯಂಡ್ ನಿಖಿತಾ ಸೈನಿಂಗ್ ಇನ್. ಸೊ ಇವತ್ತೊಂದು ಡಿಫ್ರೆಂಟ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಒಂದು ಕಾರ್ಪೊರೇಟ್ ಟೀಮ್ ಔಟಿಂಗು, ಯಾವ ಬೈಕ್ ರೈಡ್ ಇಲ್ಲ, ಯಾವುದೇ ಪರ್ಸ್ನಲ್ ಟ್ರಾವೆಲಿಂಗ್ ಇಲ್ಲ. ಇವತ್ತೊಂದು ಕಾರ್ಪೊರೇಟ್ ಟೀಮ್ ಔಟಿಂಗ್ ಮಾಡ್ತಾ ಇದ್ದೀವಿ. ರೆಸಾರ್ಟ್ಗೆ ಒನ್ ಡೇ ಔಟಿಂಗು ಹೋಗ್ತೀವಿ. ಒಂದು 15ರಿಂದ ಒಂದು 17-18 ಜನ ಬರ್ತಿದ್ದಾರೆ. ನಾವು ಸೇರಿ ಹೋಗಿ ಒಂದು ಒಳ್ಳೆ ಮಜಾ ಮಾಡಿಕೊಂಡು ಫುಲ್ ಡೇ ಔಟಿಂಗು, ಫುಲ್ ಪೈಸಾ ವಸೂಲು ಮಾಡಿಕೊಂಡು ಬರ್ತಾಯಿದ್ದೀವಿ. ಯಾವ ರೆಸಾರ್ಟು ಅಂದರೆ ಈ ಬನ್ನಘಟ್ಟ ಹತ್ರ ಬರುತ್ತೆ, RD ರೆಸಾರ್ಟ್ ಅಂತ. ಅದಕ್ಕೆ ಸುಮಾರೊಂದು 5-6 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ಅವಾಗೆಲ್ಲ ಇನ್ನೂ ಹೊಸದದು, ಅವಾಗೆಲ್ಲ ಡಿಮ್ಯಾಂಡಿಂಗ್ ಇತ್ತು. ನಾವು ಈ ಥರ ಬರ್ತಾರೆ ಅಂದ್ರೆ ಅಯ್ಯೋ ಬಂದ್ಬಿಟ್ಟು ಸಾಕಪ್ಪ ಅಂತ ಹೇಳೋರು. ಇವಾಗಂತೂ ಹೆವಿ ಕಲ್ಚರಿಗಳಾಗ್ಬಿಟ್ಟಿದ್ದಾವೆ. ಈ ಥರ ಇನ್ಫ್ಲುಯೆನ್ಸರ್ಸ್ಗಳು ಹೋಗಿ ಸುಮ್ಮನೆ ಇಲ್ದಿರೋದೆಲ್ಲ ಇಲ್ಲಿ ಅಂದರೆ ಹುಲಿನ ತೋರಿಸಿ ಇವಾಗ ಕ್ರೌಡು ಜಾಸ್ತಿ ಬರ್ತಾವಲ್ಲ. ಇವಾಗ ನಮ್ಮಂಥವ್ರು ಅಂದರೆ ಅವ್ರಿಗೆ ಕೇರೇ ಇಲ್ಲ. ನಾನೇ ಅವ್ರಿಗೆ ಬುಕ್ ಮಾಡೋಕ್ಕೋಸ್ಕರ ತುಂಬ ಟ್ರೈ ಮಾಡಿದೆ. ಬುಕ್ ಮಾಡ್ತಾಯಿದ್ದೀನಿ, ಕಾಲ್ ಮಾಡ್ತಾಯಿದ್ದೀನಿ, ಎಷ್ಟು 3-4 ಟೈಮ್ಸು ಫಾಲೋ ಅಪ್ ಮಾಡಿದ್ರು ಅಮೌಂಟ್ ಅಡ್ವಾನ್ಸ್ ಕೊಟ್ಮೇಲೂ ರೆಸ್ಪಾನ್ಸ್ ಕೊಡೋಕ್ಕೆ ಅವರು ಮಲ್ಟಿಪಲ್ ಫಾಲೋ ಅಪ್ ಮಾಡಬೇಕಾಗಿತ್ತು. ಸೊ ಇದೆಲ್ಲ ಕಾಮನ್ನು. ಇವಾಗ ಡಿಮ್ಯಾಂಡಿಂಗ್ ಜಾಸ್ತಿ ಆಗ್ಬಿಡ್ತಾವಲ್ಲ, ಏನು ಮಾಡೋದು? ನಮ್ಮಂಥ ಇನ್ಫ್ಲೂಯೆನ್ಸರ್ಸ್ಗಳೇ ಹೋಗ್ಬಿಟ್ಟು 6 ಕಾಸು 3 ಕಾಸಿಗೆ ಅವ್ರುಗಳನ್ನ ಪ್ರಮೋಷನ್ ಮಾಡಿಕೊಟ್ಬಿಡ್ತಾರೆ. ಇಲ್ದಿರೋದೆಲ್ಲ ಹೇಳ್ಬಿಡ್ತಾರೆ, ಹಂಗೆ ಕೊಡ್ತಾರೆ, ಹಿಂಗೆ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಕಾಸು ಆಸೆಗೋಸ್ಕರ. ಸೊ ಆಬ್ವಿಯಸ್ಲಿ ಅವಾಗ ಅವ್ರಿಗೆ ಕಂಚಲಿ ಇದ್ದೇ ಇರ್ತವೆ, ಜನ ಹೆಂಗಿದ್ರು ಬರ್ತಾರೆ, ಕಾಸು ಕೊಟ್ಟರೆ ಎಲ್ಲ ಆಗುತ್ತೆ ಅಂತ. ಅವಾಗೆಲ್ಲ ನಾವು 6 ಇಯರ್ಸ್ 7 ಇಯರ್ಸ್ ಬ್ಯಾಕ್ ಹೋದಾಗೆಲ್ಲ ಇನ್ಫ್ಲುಯೆನ್ಸಿಂಗು ಇವೆಲ್ಲ ಇನ್ಸ್ಟಾಗ್ರಾಮು ಅವೆಲ್ಲ ಅಷ್ಟೊಂದು ಇರಲಿಲ್ಲ ಡಿಮ್ಯಾಂಡು. ಅಷ್ಟು ನಮ್ಮ ಜನ ಈ ಥರ ಇರಲೇ ಇಲ್ಲ, ಹೋಗ್ಬಿಟ್ಟು ಪ್ರಮೋಷನ್ಸ್ ಮಾಡೋರು. ಅವಾಗೆಲ್ಲ ಬಂದರೆ ಸಾಕು ಅನ್ನೋರು. ಇವಾಗ ಕಂಚಲಿ ಜಾಸ್ತಿ ಆಗ್ಬಿಟ್ಟಿದೆ. ಇರಲಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಮಗೊಂದು ಟೈಮ್ ಬರುತ್ತೆ, ಅವಾಗ ನಾವು ತೋರಿಸೋಣ. ಈ ಥರ ನಾವು ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟರೆ ಅವಾಗ ಅವರು ದಾರಿಗೆ ಬರ್ತಾರೆ, ಏನೋ ಇಲ್ಲಪ್ಪ ಅಂತ. ಸೊ ಏನಿಲ್ಲ, ಇವತ್ತು ಹೋಗಿ ಫುಲ್ಲು ಫನ್ ಮಜಾ ಮಾಡೋದು. ಹೋಗ್ತಾಯಿದ್ದೀವಿ, ಎಲ್ಲರೂ ಬರ್ತಾರೆ ಒಂದು ಕಾಮನ್ ಮೀಟಿಂಗ್ ಪಾಯಿಂಟ್ಗೆ. ಅಲ್ಲಿ ಹೋಗಿ ಪಿಕ್ ಮಾಡ್ಕೊಂಡು ಎಲ್ಲರೂ ಹೋಗಿ ಫುಲ್ಲು ಮಜಾ ಮಾಡ್ಕೊಂಡು ಬರೋದು. ಹಂಗೆ ಹೋಗ್ತಾ ಆನ್ ದಿ ವೇ ವಿಲ್ ಶೋ ಯು ದ ಜರ್ನಿ ಹೌ ಇಟ್ ವಿಲ್ ಬಿ. ಬಟ್ ಇಟ್ ವಿಲ್ ಬಿ ಗ್ರೇಟ್ ಫನ್. ಆಲ್ ದ ಅಡ್ವೆಂಚರ್ ಆ್ಯಕ್ಟಿವಿಟೀಸು, ವಾಟರ್ ಗೇಮ್ಸು, ಫನ್ನು ಎಲ್ಲ ಮಸ್ತ್ ಮಜಾ ಇರುತ್ತೆ. ಬನ್ನಿ. ಒಂದು ಕೇಸರಿ ಬಾತನ್ನ ಕಷ್ಟಪಡ್ತೀರಲ್ಲ, ಹಾಂ? ಖಾಲಿ ಮಾಡಿರಿ, ಹೆಚ್ಕೊಳ್ಳೋ ಬೆಂಕಿ. ಟೇಕ್ ಒಂದು ಸ್ಪೂನ್. ಶುಗರ್ have? No, I don't have, but I don't like sweet. ಅಷ್ಟು ಸ್ವೀಟ್, ಇಟ್ ಇಸ್ ನಾಟ್ ಮಚ್ ಸ್ವೀಟ್. ಟೇಕ್ ಒಂದು ಸ್ಪೂನ್. ಗುಂಡ ಎರಡ್ರದ್ದು ಆಗೋಯ್ತು, ಇನ್ನೊಬ್ಬಂದೇ ಲೇಟು. ಎರಡ್ರದ್ದು ಆಗೋಯ್ತು, ಇನ್ನೊಬ್ಬಂದೇ ಲೇಟು. ಹೆಸರಿಗೆ ಮಾತ್ರ ಅಷ್ಟೇ ಉಂಡಾಡಿ ಗುಂಡ ಫುಲ್ ಲೇಟು. ಆರ್ಡ್ರ್ ಬೇಕಾಗಲ್ಲ. ಓಕೆ, ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಉಡುಪಿ ಉಪಹಾರ ಅಂತ ಬನ್ನಘಟ್ಟ ರೋಡಲ್ಲಿ. ನಾಟ್ ಬ್ಯಾಡ್. ಬಟ್ ಏನಪ್ಪ ಅಂದರೆ ಡೈನಿಂಗ್ ಹಾಲ್ ಇಲ್ಲ. ಡೈನಿಂಗ್ ಹಾಲ್ ಇದೆ ಅಂದ್ಬಿಟ್ಟು ಬಂದೆ ನಾನು. ಅದು ನೋಡಿದ್ರೆ ಡೈನಿಂಗ್ ಹಾಲ್ ಇಲ್ಲ, ಬರೀ ಪಾರ್ಟಿ ಹಾಲ್ ಅಂತ. ಟೀಮ್ ಚೇಂಜ್ ಮಾಡೋದಲ್ಲ, ಬೆಂಕಿ ಚೇಂಜ್ ಮಾಡಿ ಫಸ್ಟು. ಆಯ್ತಪ್ಪ, ನನ್ನೇ ಬೇರೆ ಟೀಮ್ ಆಗಿ. ಬೆಂಕಿ ಇರೋರ್ಗೂ ಆಗಲ್ಲ, ಗರ್ಲ್ ಫ್ರೆಂಡ್ ಸಿಗಲ್ಲ ನಿಮಗೆ. ನನಗೆ ಇಲ್ಲ, ಅದನ್ನೇ ಹೇಳ್ತಿರೋದು. ನಿನಗಿಲ್ವಲ್ಲ, ಅದಕ್ಕೆ ಯಾರಿಗೂ ಸಿಗ್ತಾಯಿಲ್ಲ. ಅದಕ್ಕೆ ಯಾರನ್ನೂ ಬಿಡೋಲ್ಲ ನಾನು ಮಾತಾಡೋಕ್ಕೇನೆ. ಸ್ವಲ್ಪ ಟಚ್ ಆದ್ರೂ ಅಷ್ಟೇ ಡಿಮ್ಯಾಂಡು. ದೇವ್ರಿಗೆ ಬಿಟ್ಟಿದ್ವಿ ಅಂದ್ಬಿಡ್ತಾರೆ. ಅಲ್ಲ ದೇವ್ರಿಗೆ ಬಿಟ್ಟಿದ್ವಿ ಅಂದ್ಬಿಡ್ತಾರೆ. 30,000 ರೂಪಾಯಿ ಕಿತ್ಕೊಂತಾರೆ ಮಿನಿಮಮ್. ದೇವ್ರಿಗೆ ಬಿಟ್ಟಿದ್ವಿ, ತುಳಿದು ಬಿಟ್ರಿ ನೀವು ಅಂದ್ಬಿಡ್ತಾರೆ.
ಯಾವ ದೇವ್ರಿಗೂ ಬಿಟ್ಟಿರಲ್ಲ, ಸುಮ್ಮನೆ ಡೆಮೋ ಬಿಡ್ತಾರೆ. ದುಡ್ಡು ಬೇಕಲ್ಲ, ಮತ್ತೆ ಅದು ತಗೊಂಡೋಗಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಮಾಡ್ಬಿಡ್ತಾರೆ. ಪಾಪ ಒಬ್ಬ ಹಿಂಗೆ ಆಯಿತು, ಕುರಿಯಲ್ಲ ಕೋಳಿ, ಅದರಲ್ಲಿ ಮುತ್ತತ್ತಿನಲ್ಲಿ ಗಾಡೀಲಿ ಬರ್ತಾ ಇದ್ದೀವಿ ನಾವೆಲ್ಲ, ಕೋಳಿನ ಬಿಟ್ಬಿಟ್ಟಿದ್ದಾರೆ ಅವರೇ. ಅದು ಬಂದು ಕೆಳಗಡೆ ಅವರೇ ಬೇಕಂತ ಬಿಟ್ರು, ಅವರೇ ಬಿಟ್ಟಿರೋದು ಬೇಕಂತ, ಅದು ಕೆಳಗಡೆ ಹೋಗ್ಬಿಡ್ತು, ಟೈರ್ ಕೆಳಗಡೆ ಸತ್ತೋಯ್ತು. ಹಂಗೆ ಬಂದು ಹಿಡ್ಕೊಂಡ್ಬಿಟ್ರು, 300 ರೂಪಾಯಿ ಆಯ್ತು ಅಂತ. ಇಷ್ಟೇ ಎಷ್ಟಿದೆ ಕೋಳಿ, ಅದೊಂದು ಅರ್ಧ ಕೆಜಿ ಕೋಳಿ ಇಲ್ಲ, 500 ರೂಪಾಯಿ ತಗೊಂಡ್ರು. 300 ರೂಪಾಯಿ ಇಸ್ಕೊಂಡ್ರು. 500 ಅರ್ಧ ಕೆಜಿನೂ ಇಲ್ಲ ಅದು. ಚಿಕ್ಕ ಮರಿ ಕೇಳಿದ್ರೆ ದೇವ್ರು ಬಿಟ್ಟಿದ್ದು ಅಂದ್ಬಿಡ್ತಾರೆ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಅದು. ಎಲ್ಲ ಫುಲ್ ಜಾತ್ರೆ ಥರ ಇದಪ್ಪ. ಮನೋಜ್ ಮಾರ್ಕ್ ಮಾಡಿದ್ರು ಆಲ್ರೆಡಿ. 16 ಪೀಪಲ್, ಒಂದು ಎಕ್ಸ್ಟ್ರಾ ಇದೆ. ನಮಗೆ ಮೊದಲೇ ಕ್ರೌಡ್ ಅಂದರೆ ಆಗಲ್ಲ. ಇಲ್ಲಿ ನೋಡ್ರೆ ಜಾತ್ರೆ ಇದ್ದಂಗಿದೆ, ಹಿಂಗೆ ಜಾತ್ರೆ ಇದ್ದಂಗಿದೆ ಅಂತ ಗೊತ್ತಿದ್ದಿದ್ರೆ ಜಯರಣೆ ಬರ್ತಾ ಇರಲಿಲ್ಲ. ಏನು 700 ಫ್ಯಾನ್ಸ್ ನಿಂದು? ಹಾಂ, ಫುಲ್ ಫ್ಯಾನ್ ಫಾಲೋಯಿಂಗು. ಇವರೇ ಬರೋ ಇಲ್ಲ, ಕಂಪ್ನಿಗೆ ಜಾಯ್ನ್ ಆಗಿದ ತಕ್ಷಣ ಬಂದವ್ರೆ. ನಾವು ಕಂಪ್ನಿಗೆ ಜಾಯ್ನ್ ಆಗಿ 4 ವರ್ಷ ಆದ್ಮೇಲೆ ಬಂದಿದ್ದೀವಿ. ಏನು ಮಾಡ್ತೀಯಪ್ಪ? ಓಯ್, ಫುಲ್ ಪ್ರಿಪೇರ್ ಆಗಿದ್ಯಾ? ಅಲ್ಲ, ಮುಖ ಹಿಂಗೆ ಇರ್ತಲ್ವಾ? ಅಲ್ಲ, ಒಂದು ಬಿಫೋರ್ ಒಂದು ಆಫ್ಟರ್ ವಿಡಿಯೋ ತೊಗೊಂಬಿಡೋಣ ಅಂತ. ಅಪ್ಸಕಣ ಆಯ್ತು ಸ್ಟಾರ್ಟಿಂಗ್ಗೆ ಅಪ್ಸಕಣ. ಬೀಜ ಹುಷಾರು. ಹೋಗೋ. ಏಯ್ ವೆಂಕಿ, ಫಸ್ಟು ಅದ್ರದ್ದು ಬೀಜಕ್ಕೆ ನಮಸ್ಕಾರ ಹಾಕು. ಎಲ್ಲಿದ್ಯಪ್ಪ? ಯಾರು ಚೆನ್ನಾಗಿ ಬಿದ್ದಿದ್ದು? ಫಸ್ಟ್ ಯಾರು ಚೆನ್ನಾಗಿ ಬಿದ್ದಿದ್ದು? ಕ್ರಿಯೇಟಿವ್ ಆಗಿ ಯಾರು ಬಿದ್ದಿದ್ದು? ಅವನೇ ಬಿದ್ದ ಸೆಲ್ಫ್ ಆಗಾರೋನು. ನಾನಾ ಏನೇನು ಜಂಪ್ ಹೊಡೆದಿದ್ದ? ಬುಲ್ ರೈಡ್ಸು ಕ್ರೇಜಿ ಆಗಿತ್ತು. ಒಬ್ಬೊಬ್ಬರು ಒಂಥರ ಬಿದ್ದರು. ಕ್ರಿಯೇಟಿವ್ ಆಗಿ ಬಿದ್ದಿದ್ದಾರೆ. ಜಾತ್ರೆ ಮಾಡಲು ಅಂತಾರೆ. ಇಲ್ಲಿ ನೋಡಿದ್ರೆ ನಮ್ಮ ಟೀಮ್ ಇಲ್ಲಿ ಒಂದಕ್ಕೆ ಹೋಗೋದಕ್ಕೆ ಅರ್ಧ ಮುಕ್ಕಾಲು ಅವರ್ ಕಾದವ್ರೆ ಅಲ್ಲಿ ನಿಂತ್ಕೊಂಡು. ಫೈನಲಿ ಹೋಗ್ತಿದ್ದಾರೆ. ನಿಖಿಲ್ ಓಡ್ ಬರ್ತೀಯಾ? ಓಡ್ ಬಾ. ಯಾರು ಫೋನ್ಸ್ ಇದೆ? ಫೋನ್ಸು ಎಲ್ಲ ಹಿಂಗೆ ಬಿಟ್ಟರೆ ಹೆಂಗಿರುತ್ತೆ? ಹಾಂ, ಮೇಡಮ್ ಈ ಕಡೆ ಯಾರು ಹೋಗ್ತೀರೋ ಬರ್ಬೋದು. ಈ ಕಡೆ ಸೈಡು
ಸುಸ್ತಾಗೋಯ್ತಾ ಸುಸ್ತಾಗೋಯ್ತಾ ಏನೋ ವೆಂಕಿ ಏನೋ ಮಾಡ್ಕೊಂತ ಇದೆಯಾ ಎಕ್ಸರ್ಸೈಸ್ ಮಾಡೋಣ ಅಂತ ಹೀಟ್ ಕಡಿಮೆ ಆಗುತ್ತವ ಹೀಟ್ ಕಡಿಮೆ ಆಗುತ್ತವ ಹೀಟ್ ಕಡಿಮೆ ಆಗುತ್ತವ ಆಕ್ಚುಲಿ ಕಬಡ್ಡಿ ಆಯಿತು ಇವಾಗ ಮತ್ತೆ ಬರ್ಬೋದು ಅದು ಲಾಸ್ಟ್ ಒನ್ ನಡೀರಿ ಇದ್ರ ಮೇಲೆ ಕಮನ್ ನಡಿ ಇದ್ರ ಮೇಲೆ ಕಮನ್ ನಡಿ ಲಾಸ್ಟ್ ಒನ್ ಏ ನಿಖಿಲ್ ಏನ್ ದಿನ ಮಾಡ್ತೀವಿ ನಡಿ ಆಗತ್ತೆ ನಡಿಯೋ ಆಮೇಲೆ ಲಾಸ್ಟ್ ಸೈಡ್ ಆಗ್ಬಿಟ್ರೆ ಕಷ್ಟ ಫೈನಲ್ ಡೆಸ್ಟಿನೇಷನು ನೆನಪಿದೆಯಲ್ಲ ಸುಮ್ಮನೆ ಮೆತ್ತಿ ಹಾಕಿರ್ತೀನಿ ಹಂಗೆ ಹೋಗ್ಬಿಡೈತೀನಿ ಸಿಗುತ್ತೆ ಹೋಗ್ತಾ ಅವ್ರು ಅವಾಗಲಿಂದ ಅಲ್ಲೇ ಇದ್ದಾರೆ ಹೋಗೇ ಇಲ್ಲ ಅವ್ರು ಹೋಗಿಲ್ಲ ಅವಾಗಲಿಂದ ಅಲ್ಲೇ ಇದ್ದಾರೆ ಹೆಂಗಿತ್ತು ಇಲ್ದಾಯ್ತಾ ಅದು ಇಂಟ್ರೆಸ್ಟ್ ಇಲ್ಲ ಅಲ್ಲೇ ಜುಜುಬಿ ಅದಲ್ಲ ಜುಜುಬಿ ಅವೆಲ್ಲ ನಿಜ ಜುಜುಬಿ ಅವೆಲ್ಲ ನೋಡಿ ಬ್ರೋ ವಿಡಿಯೋ ಏ ಬಿದ್ದೋಗ್ತಾರೋ ಬೀಳ್ತಾನೋ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದ್ಯಾ ಸರಿ ಆಯ್ತು ನಿಮಗೆ ನಿಖಿಲ್ಬೇಕೆ ನನಗೆ ಯಾರು ಚೆನ್ನಾಗಿ ಆಡ್ತೀರಪ್ಪ ಸಂದೀಪ್ ಸ್ಟೇಟ್ ಪ್ಲೇಯರ್ ಸ್ಟೇಟ್ ಶೇಕ್ ಆಡ್ದವಾ ಕ್ಯಾಪ್ಟನ್ ಆಗು ಅಂದಿದ್ದೆ ಮನೋಜ್ ವೆಂಕಿ ಹುಡುಗಿ ತಗೋಬೇಕು ಹುಡುಗಿರ ತಗೋಬೇಕಾ ನಮ್ಗೆ ನಮ್ಗೆ ನಂದೀಶ್ ವಿಷ್ಣು ಇಲ್ಲಿ ಇಂಡಿಯಾ ಬೆಳಿದಾರ ಇನ್ನೊಂದು ನನ್ ಕೈ ಬೇಕು ಓಕೆ ನನ್ಗೆ ನಿಖಿತಾ ಅಷ್ಟೇ ಎಲ್ಲರೂ ಆಡ್ಲೇಬೇಕು ಹಾಗೇನಿಲ್ಲ ನೀನು ನಿಖಿ ವೈಫ್ ಅಂತ ನಾನು ಅವ್ನು ತಗೋತೀನಿ ಅಷ್ಟೇ ಎಲ್ರು ಆಡ್ಬೇಕು ಎಲ್ರು ಆಡ್ಬೇಕಷ್ಟೇ ಇರು ವಿಷ್ಣು ಮತ್ತೆ ನರಸಿಂಹ ಬರ್ತಾರೆ ಎಲ್ರು ಆಡ್ಬೇಕು ಓಕೆ ಟಾಸ್ ಅಲ್ಲ ನಮ್ಗೆ ಬ್ಯಾಟಿಂಗ್ ಟಾಸ್ ಇಲ್ಲ ನೀವು ಫೀಲಿಂಗ್ ತಗೋತೀರಲ್ಲ ಕಾಯಿನ್ ಬೋನಾ ಕಾಯಿನ್ ಕೊಡ್ನಲ್ಲ ಕೊಡಿಲೆ ಹೇಳ್ತೀರಾ ಇದು ಹೆಡ್ಡು ಬ್ಯಾಟಿಂಗ್ ನಮ್ದು ಆಗೋಯ್ತು ನಮ್ಮ ಬ್ಯಾಟಿಂಗಪ್ಪ ನಮ್ಮ ಬ್ಯಾಟಿಂಗು 10 ಓವರ 6 ಓವರ 6 ಓವರ್ ಸಾಕ್ಬಿಡು 6 ಓವರ್ ಯಾರು ನಮ್ಮ ಬ್ಯಾಟಿಂಗ್ ಬ್ಯಾಟಿಂಗ್ ಯಾರು ಆಡ್ತೀರಾ ಕೀಪಿಂಗ್ ನಾನು ನಾನು ಕ್ಯಾಪ್ಟನ್ ಕೀಪಿಂಗ್ ಎಲ್ಲಿ ಫೀಲ್ಡರ್ಸ್ ಭುವನ ಫೀಲ್ಡಿಂಗ್ ನಿಮ್ಗೆ ಆಗಬೇಕು ಅವ್ರು ಬರ್ತಿಲ್ಲ ಮನೋಜ್ ಬರ್ತಾರೆ ಆಡು ಸ್ಟೆಪ್ ಕ್ಯಾಚು 1 ಓವರ್ ಮ್ಯಾನೇಜ್ ಫಾರ್ ಗರ್ಲ್ಸು ಹಾಂ 4 4
ಬಾಲ್ ತೂತ್ ಬಿಟ್ರು 4ಗೆ ಹೋಯ್ತು. ಟೂತ್ ಫೀಲ್ಡಿಂಗ್ ಬೈ ನಿಖಿಲ್. ಜಾಂಟಿ ರೋಡ್ಸ್ ನಂದಿ ಬ್ರೋ. ಟೂತ್ ಫೀಲ್ಡಿಂಗ್ ಬೈ ನಿಖಿಲ್. ಬೇಗ 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 ನಮ್ಮ ಕಡೆಯವರು ನೋಡಿ ಬಾಲ್ ಕೊಡು, ಬಾಲ್ ಕೊಡು. ಟೈಮ್ ಎಷ್ಟು? ಹೋಗಿ. ವೈಡ್. ಓ ವೈಡು ಆಗಲ್ಲ ಸತ. ಗೌರ್ಮೆಂಟ್ ರನ್. ಆಗಲ್ಲ ಚೆಂಡು. ನಿಖಿಲ್ ಕೈ ಕೊಬಿಡಪ್ಪ. 4 ಏಯ್ ಆಡು. ಓ ಗಾನು. ಅಷ್ಟೇ ಅಷ್ಟೇ. ಇವ್ರಂಗ್ ನಾವ್ ಚಿಕ್ಕ ಮಕ್ಕಳ ತರಗಿಂತ ಆಡ್ತೀರಿ. ಬಾಲ ಹೊಡೆದೋಗ್ಬಿಡುತ್ತೆ. ರನ್ ಹೋಗು ಹೋಗು. ಅವ್ರು ಎಲ್ಲಿ ಹೊಡೆಯೋದು? It was a crazy match. ಬಿಟ್ಟಿದ್ರೆ ಆ ವಿಕೆಟ್ ಬಂದು 3 ಜನ ಬೀಳ್ತಿತ್ತು. ರೆಕಾರ್ಡ್ ಮಾಡಿದ್ರಾ? ಮುಂಚೆನೆ ಹೇಳ್ಬೇಕಲ್ವಾ? ಹೌದಲ್ವಾ? ನಾವು ಹಂಗೆ ಮಾಡ್ತಾ ಇದ್ರಿ. ಆಗೋಯ್ತು ಲಾಸ್ಟ್ ಬಾಲ್. ಆಡ್ಬಿಡ್ರಿ. ಬ್ಯಾಟ್ ಕೊಡು ಅವ್ರಿಗೆ. ನಿಖಿಲ್ ಬ್ಯಾಟ್ ಕೊಡು. ಬಾಲ್ ಕೊಡಿದೆ. ಇಬ್ರು ಬಾಲ್ ಮಾಡೋದು. ಓಕೆ ನಿಖಿತಾ ಅವರು ಬೌಲಿಂಗ್ ಮಾಡ್ತಾವ್ರೆ. ಇವ್ರ ಹೆಸರು ಧನು ಅವ್ರು ಬ್ಯಾಟಿಂಗ್ ಮಾಡ್ತಾವ್ರೆ. ಇವಾಗ ಫಸ್ಟ್ ಬಾಲ್ ಹೆಂಗ್ ಹೋಗ್ತೀವಿ ನೋಡೋಣ. ಓ ಇಲ್ಲ ಕೌಂಟ್ ಅವ್ರದ್ದೆಲ್ಲ ಕೌಂಟ್ ಇಲ್ಲ. ಅವ್ರದ್ದು ಕೌಂಟ್ ಇಲ್ಲಪ್ಪ. ಯಾಕೆ ಅವ್ರದ್ದು ಹಂಗೆ ಹೋಗಿಲ್ವಾ? ಅಷ್ಟೇ. ಹಾಕು ಓ ಟಚ್ ಆಯ್ತು. ಇಲ್ಲ ಯಾವ ಫೋರು ಇಲ್ಲ. ಹಾಕ್ ರನ್ ಇಡ್ಬೇಕು ತಾನೆ, ಗೆಲ್ತಿದ್ವಿ. ಹೋಯ್ತಾ ಫೋರ್ ಆಗ್ಬಿಡ್ತಲ್ಲೋ. ಇನ್ನ ಎಷ್ಟು ಬಾಲ್ ಅವೆ? ಇವಾಗ ಒಂದು ಹೋಯ್ತಲ್ಲ. ಅಲ್ಲೇ ಇರ್ರಿ. 3 ಬಾಲ್ 3 4 ಬೇಕು. ಗುಡ್ ಬಾಲ್. ಲಾಸ್ಟ್ 3 balls. ಲಾಸ್ಟ್ 2 ನಾ? ಲಾಸ್ಟ್ 2 balls. ಓಕೆ ಮಜಾ ಮಾಡ್ರ. ಓಯ್ ಬೋಲ್ಡ್. ಅದು ಗೊತ್ತು. ಆಡಿ 2 4 ವಿನ್ನು. 2 4 ವಿನ್ನು. ಫೀಲ್ಡಿಂಗ್ ಮಾಡ್ಸಿರ್ಲ ನೀವು. ನೀವೇನಾದ್ರೂ 2 4 ಹೊಡೆದ್ರೆ ನಾಳೆ ರಜಾ ಕೊಡಿಸ್ತೀವಿ ನಿಮ್ಗೆ. 2 4 ಪಕ್ಕ ಹೊಡೆದ್ರೆ ರಜಾ ನಾಳೆ. ಏನ್ ಬ್ರೋ? ಫಸ್ಟ್ ಹೊಡೀರಿ. ಲಾಸ್ಟ್ ಬಾಲ್. ಒಂದೇ ಪಕ್ಕ ರಜಾ. ಇವಾಗ ಇನ್ನೊಂದು ಟಚ್ ಮಾಡಿ ರಜಾ ಕೊಡಿಸ್ತೀವಿ ಪಕ್ಕ. ಲಾಸ್ಟ್ ಬಾಲ್ ನಿಖಿತಾ. ಕ್ಯಾಚ್. ಇಲ್ಲ ಅಷ್ಟೇ ಅಮ್ಮ. ಮ್ಯಾಚ್ ಗೆದ್ಬಿಟ್ರಿ. 500 ರೂಪಾಯಿ ಬೆಟ್ಸು. 500 ರೂಪಾಯಿ ಹೋಯ್ತು. 6 ಗಂಟೆವರೆಗೂ ರಜಾ ಕೊಟ್ಬಿಡಿ ನಾಳೆ. ಆಯ್ತು. 6 ಗಂಟೆ ಮೇಲೆ ಲಾಗಿನ್ ಆಯ್ತು. 6 ಗಂಟೆ ಮೇಲೆ ಲಾಗಿನ್ ಆಗಬೇಕು. ನಾನು ಡಿಸ್ಕೌಂಟ್ ತಗೊಂತೀನಿ. 7 ಅದು ಗೊತ್ತಿಲ್ಲ. ರೆಡಿ 6 ಇಂದ 3 ನಡ್ರಿ. ಟೈಮ್ ಆಗುತ್ತೆ. ಆಮೇಲೆ ಖಾಲಿ ಆಗ್ಬಿಟ್ಟೆ. ಬ್ರೋ ಬ್ಯಾಟ್ ಇಲ್ಲೇ ಬಿಟ್ಟು ತಗೊಳ್ರಿ. ಮೋಸ ಮಾಡಿ ಗೆದ್ದಿರೋ ಮನೋಜ್ ಸಿಂಗ್. ಓಹೋ ಹೌದಪ್ಪ. ನಾವು ಗೆದ್ದರೆ ನಮಗೆ ಮೋಸ. ನೋಡ್ತಿರೋ ವೀಕ್ಷಕರೇ, ಮೋಸ ಮಾಡಿ ಗೆದ್ದಿದ್ದಾರೆ ಇವರು. ನಮ್ಮಲ್ಲಿ ನಿಯತ್ತ ಗಾಡಿ ನಮ್ಮನ್ನು ಸೋಲ್ಸಿದ್ದಾರೆ. ಒಂದು ಬಾಲ್ ತಗೊಂಡ್ರು. ವೈಡ್ 4 ಫುಲ್ ವೈಡ್ ಹಾಕಿ ಮ್ಯಾಚ್ ಗೆದ್ದವ್ರೆ.
ಅದು ನಮ್ಮ ಟೀಮ್ ಒಂದು ನೆಟ್ಟಿಗೆ ಹಾಕಿಲ್ಲ ಬಾಲ್ ಟೀಮ್ ಸೋಲು ಕಾರಣ ವ್ಯತ್ಯಾಸ ಯಾಕೆ ಫೀಲ್ಡಿಂಗ್ ಮಾಡೋ ಯಾರು ನೋಡಿ ನೋಡಿ ಇಲ್ಲಿ ನಮ್ಮ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿತ್ತು, ಯುನಿಟಿ ಆಗಿತ್ತು. ಇವ್ರ ಟೀಮ್ ನೋಡಿ ಹೆಂಗೆ ಆಡ್ತಾವ್ರೆ. ಒಗ್ಗಟ್ಟಿನಲ್ಲಿ ಬಲವಿದೆ. ನಿಂದ ಒಗ್ಗಟ್ಟೆ ಇಲ್ವಲ್ಲ? ಒಗ್ಗಟ್ಟೈತೆ ಗೈಸ್. ಬಿಸ್ಲು ಅಂತ ಫೀಲ್ಡಿಂಗ್ ಸರಿಯಾಗಿ ಮಾಡಕ್ಕಾಗಿಲ್ಲ. ಊಟ ಡೆಸರ್ಟ್ಸ್, ಸ್ವೀಟ್ಸ್, ಅದೇ ಇದರಲ್ಲಿ ಯಾವುದೋ ಗ್ಯಾಜ್ ಆಟ ಆಡೋ ಥರ ಯಾವುದೋ ವೆಬ್ಸೈಟು, ಆ ವೆಬ್ಸೈಟ್ ಗೊತ್ತಿಲ್ಲ. ಇದರಲ್ಲಿ ತಮಿಳ್ನಾಡಿನ ಇವ್ರದ್ದು ಇನ್ಸ್ಟಾಗ್ರಾಮ್ ನೇಮ್ ಗೊತ್ತಾ? ಅವ್ಲೆ ನೇಮ್ ನಾನು ಮೊನ್ನೆ ನೋಡಿದೆ ಯಾವುದೋ ಒಂದು. ಬಟ್ ತಗೊಳಕ್ ಹೋಗ್ಬಿಡಿ, ಪ್ಲಾನ್ ಇದ್ರೆ ತಗೊಳಕ್ ಹೋಗ್ಬಿಡಿ. ಜಾತ್ರೆ ಗಜಾ ಬೀಜಿ ತಂದಿದ್ದಪ್ಪ. ಹಾಗೆ ಮಾಡೋಣ ಬನ್ನಿ, ಆ ಸೈಡಿಂದ ಹಾಕೊಂಬರೋಣ. ಏನು ಮಾಡಲ್ಲ, ಅದು ಬೆಟ್ರು ತುಂಬ ಕ್ರೌಡು ತಿನ್ನಕ್ಕಾಗಲ್ಲ, ಒಂಥರ ಸಫೋಕೇಟ್ ಆಗ್ಬಿಡುತ್ತೆ. ಇಲ್ಲ ಆ ಕಡೆ ಕಾಲಿದ್ರೆ ಆ ಕಡೆ ಹೋಗ್ಬೋದು. ಆ ಕಡೆ ಹೋಗ್ಬೋದು. ಬಟ್ ವೆರೈಟಿ ಇದೆ ಫುಡ್ಡು. ಫೋನ್ ಮಾಡಿ ಹೇಳ್ದ ಅಂದೆ ಅವನಿಗೆ. ಆಕಾಶ್ ಕೂಲಿಗೆ ಹೆಂಗಿದೆ ಅಂದರೆ ಈ ದನ ದೊಡ್ಡ ಬರಲ್ವ ಹಂಗಿದೆ. ಕ್ರೌಡ್ ತೊಗೊಬೇಕು ನಿಜ, ಬಟ್ ಈ ಥರ ಈ ರೇಂಜಿಗೆ ಕ್ರೌಡ್ ತಗೊಳ್ಳೋದು ತುಂಬ ಇದು. ಇಲ್ಲಿ ಹೋಗಿ ಏನು ಪೀಸ್ಫುಲ್ ಟೈಮ್ ಮಾಡ್ತೀರಾ, ಏನು ಮಜಾ ಮಾಡ್ತೀರಾ, ಏನು ಇದು ಮಾಡ್ತೀರಾ ಗುರು. ಹಾಯ್, ಇಟ್ಸ್ ನಾಟ್ ವರ್ತ್ ಆ್ಯಕ್ಚುಲಿ. ಬಾಯ್ಸ್ ಎಲ್ಲರೂ ಲಾಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಹೇಳೋಣ. ಒನ್ ಗುಡ್ ಥಿಂಗ್ ಹೇಳಿ, ಒನ್ ಬ್ಯಾಡ್ ಥಿಂಗ್ ಹೇಳಿ, ಆಯಿತಾ? ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಏನಾಯಿತು, ಇಟ್ ಕ್ಯಾನ್ ಬಿ ಒನ್ ಬ್ಯಾಡ್ ಎಕ್ಸ್ಪೀರಿಯನ್ಸು, ಇಲ್ಲ ಒನ್ ಬ್ಯಾಡ್ ಫೀಡ್ಬ್ಯಾಕು. ಎಲ್ಲಾರನ್ನೂ ಕೇಳ್ತೀನಿ ಎಲ್ಲರದು ಒಟ್ಟಿಗೆ ಅದು. ಇಲ್ಲ ನೀವು ಹೇಳಿದೆ, ನೀವು ಹೇಳಿ, ಅವರು ಹೇಳಿ, ಎಲ್ಲರೂ ಹೇಳಿ ಹೊಸದೇವ್ ಹೇಳಪ್ಪ ಫಸ್ಟ್ ನೀನು. ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಎಲ್ಲಾರು ಮೀಟ್ ಮಾಡಿದ್ದು, ಯಾರು ಮೀಟೇ ಮಾಡಿದ್ದಿಲ್ಲ, ಎಲ್ಲಾರು ಮೀಟ್ ಮಾಡ್ದಂಗಾಯ್ತು. ಬ್ಯಾಡ್ ಥಿಂಗ್ ಬಂದ್ಬಿಟ್ಟು ಬಂದಿದ್ದ ಜಾಗ ಹೆವಿ ಕ್ರೌಡೆಡ್ ಇತ್ತು. ನಾವು ಪ್ಲೇಯಿಂಗ್ ಆಟ ಆಡಕ್ಕೆ ಯಾರು ಒಂಥರ ಪೀಸ್ಫುಲ್ ಟೈಮು, ಪ್ರೈವೇಸಿ ಇರಲಿಲ್ಲ. ಪ್ರೈವೇಸಿ ಇರೋದು ಚೆನ್ನಾಗಿರೋದಲ್ಲ, ಸೂಪರ್ ಆಗಿದೆ. ಹೇಳ್ಬೋದು. ಶಿಫ್ಟಿಂಗ್ ಗೆಟ್ ಟುಗೆದರ್ ಆಫ್ಟರ್ ಲಾಂಗ್ ಟೈಮು. ಆಫ್ಟರ್ ಲಾಂಗ್ ಟೈಮ್ ಬ್ಯಾಟಿಂಗು ಅದೇ ಹೆವಿ ಕ್ರೌಡ್, ಓವರ್ ಕ್ರೌಡ್. ಬೇರೆ ಹೇಳ್ಬೇಕು, ಒಂದೇ ಆಗೋಯ್ತು. ಓವರ್ ಕ್ರೌಡ್, ಅಷ್ಟೊಂದು ಗೇಮ್ಸ್ ಅಷ್ಟು ಇರಲಿಲ್ಲ. ಅಂದರೆ ಓವರ್ ಕ್ರೌಡ್ ಆಗಿರೋದ್ರಿಂದ ನಮ್ಗೆ ಟೈಮ್ ಸಿಗಲಿಲ್ಲ ಆಡೋದಕ್ಕೆ. ಆಡಬೇಕು ಅಂದರೂ ನೀವು ಕ್ರೌಡು ತುಂಬ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಬೇಕಿತ್ತು. ಸೊ ಆಮೇಲೆ ಜಾಸ್ತಿ ಬಿಸಿಲು ಆಲ್ ಟೈಮ್ ನೇಚರು ಸಪೋರ್ಟ್ ಮಾಡಲಿಲ್ಲ ಈ ಡೇ ಅಷ್ಟೇ. ಓಕೆ ಹೇಳಿ, ಒನ್ ಗುಡ್ ಥಿಂಗ್, ಒನ್ ಬ್ಯಾಡ್ ಥಿಂಗ್. ಗುಡ್ ಥಿಂಗು ಸಂಜೆ ಸಿಗ್ಲಿಲ್ಲ, ಸಂಜೆ ಹುಡುಗಿ ಯಾವ್ದು ಹುಡುಗಂದು ಅದೇ ಮಾಡ್ತೀನಿ. ಏನಂದ್ರೆ ಅದು ಆಲ್ರೆಡಿ ಆಗೋಯ್ತು. ಬೆಳಗ್ಗೆ ಹುಡುಗಿ ನೋಡಿ, ನಾನೇ ಹೇಳ್ತೀನಿ, ಅದು ವೈಟ್ ಕಲರ್ ಡ್ರೆಸ್. ಬೆಳಗ್ಗೆ ಒಂದು ಹುಡುಗಿ ನೋಡ್ದ, ಸಂಜೆ ಅವಳು ಇನ್ನೊಬ್ರು ಜೊತೆ ಓದ್ಲು, ಅದು ಬೇಜಾರಾಗ್ಬಿಟ್ಟಾರೆ ಅಷ್ಟೇ. ಅದೇ ಟೀಮ್ನೆಲ್ಲ ಮೀಟ್ ಮಾಡಿ ಎಂಜಾಯ್ ಮಾಡಿ ತುಂಬಾ ದಿನ. ಅಂದ್ರೆ ನಮ್ಮ ಟೀಮಲ್ಲಿ ಹೋಗಿರ್ಲಿಲ್ವಾ ಟ್ರಿಪ್ ತರ ಏನು, ತುಂಬಾ ಸಲ ಪ್ಲಾನ್ ಮಾಡಿದೀವಿ. ತುಂಬಾ ಸಲ ಪ್ಲಾನ್ ಮಾಡಿದೀವಿ, ಬಟ್ ಹೋಗಕ್ಕಾಗಿಲ್ಲ. ಸೊ ಈ ಸಲ ಬಂದಿದೀವಿ, ಅದು ಖುಷಿ ಆಯ್ತು. ಇನ್ನೂ ಚೆನ್ನಾಗಿ ಬರ್ಬೇಕಿತ್ತು, ಅದೇ ಬ್ಯಾಡ್ ಥಿಂಗ್. ಇನ್ನೂ ತುಂಬಾ ಜನ ಇತ್ತಲ್ಲ, ಎಂಟೈರ್ ಟೀಮ್ ಟೀಮ್ ಬರ್ಬೇಕಿತ್ತು. ಇನ್ನೂ ತುಂಬಾ ಜನ. ಗುಡ್ ಥಿಂಗ್ ಅಂದ್ರೆ ಎಲ್ಲರೂ ನೋಡಿದ್ದು ಖುಷಿ ಆಯ್ತು. ಫಸ್ಟ್ ಟೈಮ್ ನಾವೆಲ್ಲ ಮೀಟ್ ಆಗಿದ್ದು ಫಸ್ಟ್ ಟೈಮ್. ಅದಕ್ಕೆ ಆಫೀಸ್ ಕೊಲೀಗ್ಸ್ ಎಲ್ಲ ಮೀಟ್ ಆಗಿದ್ದು ಫಸ್ಟ್ ಟೈಮ್. ಹೆಂಗಿತ್ತು ಮೀಟ್ ಆಗಿದ್ದು ಫಸ್ಟ್ ಟೈಮ್? ಚೆನ್ನಾಗಿತ್ತು. ಹೌ ವಾಸ್ ಇಟ್? ಚೆನ್ನಾಗಿತ್ತು ಕರೆಕ್ಟ್. ಹೆಂಗ್ ಫೀಲ್ ಆಯಿತು, ಹೆಂಗಿತ್ತು? ಡಿಸ್ಕ್ರೈಬ್ ಇನ್ ಸೆಂಟೆನ್ಸ್. 2 words. ಏನ್ ಬ್ರೋ ಹೇಳೋದು? ಕ್ರಿಕೆಟಲ್ಲಿ ವಿನ್ ಆಗಿದ್ರಿ. ಕ್ರಿಕೆಟಲ್ಲಿ ನಾವೇ ವಿನ್ ಆಗಿದ್ವಿ. ಬ್ಯಾಟಿಂಗ್ ಕ್ರಿಕೆಟಲ್ಲಿ ರ್ಯಾಂಕ್ ಟೀಮ್ ಸೆಲೆಕ್ಷನ್ ಇಲ್ಲ. ಇಲ್ಲ, ನಿಮ್ಮ ಟೀಮ್ ಸ್ಟ್ರಾಂಗ್ ಇತ್ತು, ಬಟ್ ಯೂನಿಟಿ ಇರಲಿಲ್ಲ. ಎಲ್ಲ ಬೌಂಡ್ರಿ ಅಲ್ಲ ನಿಮ್ಮ ಟೀಮ್ ಆಕ್ಚುಲಿ ಸ್ಟ್ರಾಂಗ್ ಇತ್ತು, ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಯೂನಿಟಿ ಇರಲಿಲ್ಲ. ಬೌಂಡ್ರಿ ಆಚೆಯಿಂದ ಬಾಲ್ ಹಿಡಿದ್ರೆ ಇಲ್ಲ ಮನೋಜ್, ಫಸ್ಟ್ ನಾವು ಬ್ಯಾಟಿಂಗ್ ತಗೊಬೇಕಿತ್ತು. ಅದು ಬ್ಯಾಟಿಂಗ್ ಆಟ ಆಡ್ಕೊಂಡು ಬಂದಿದ್ವಿ ಬಿಸಿಲಲ್ಲಿ, ಫುಲ್ ಸುಸ್ತಾಗೋಗಿ. ಅದೆಲ್ಲ ಏನೂ ಇಲ್ಲ, ಫಸ್ಟ್ ಯೂನಿಟಿ ಇರಲಿಲ್ಲ ಅಷ್ಟೇ. ಒಬ್ರಿಗೊಬ್ರಿಗೂ ಕೋಆರ್ಡಿನೇಷನ್ ಇರಲಿಲ್ಲ. ನಿಖಿಲ್ ಬಾ, ನಿಖಿಲ್
ಹೇಳಮ್ಮ, you tell. What did you feel that one good thing, one bad thing about it? Thing is meeting all the people after a long time. Don't say the same answers. Not same answer. No No same only I answers. came from that long distance also. So where you came from and how it was? Came from Andhra Nellore, which is far away from Bangalore, and 400 kilometers from Bangalore. You travel almost 4 kilometers just to meet your colleagues. No bad things. No bad things. Because I expected just only meeting all the people. So. ಹೇಳೋ ವೆಂಕಿ, how was your day? One good thing ಹೇಳೋ, one bad thing ಹೇಳೋ. ಗುಡ್ ಥಿಂಗ್ ಏನಂದ್ರೆ ಊಟ ಚೆನ್ನಾಗಿದೆ. ಬ್ಯಾಡ್ ಥಿಂಗ್ ಏನಂದ್ರೆ ತಿನ್ನಕ್ಕಾಗ್ಲಿಲ್ಲ. ತಿನ್ನಕ್ಕಾಗಲಿಲ್ಲ. ಎಲ್ಲ ತಿನ್ನಕ್ಕಾಗ್ಲಿಲ್ಲ. ತುಂಬಾ ಕ್ರೌಡ್ ಇತ್ತು, ಅದೊಂಥರ ಹಿಂಸೆ. ಹೌದು. ಒಂಥರ ತೃಪ್ತಿ. ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ ಫಸ್ಟ್ ಆಫ್ ಆಲ್, ತಿನ್ನಕ್ಕೆಲ್ಲ ತುಂಬಾ ಕಷ್ಟ ಇದು. ಪ್ಲೇಸ್ ಚೂಸ್ ಮಾಡಿ ಸ್ವಲ್ಪ. ರಾಂಗ್ ಟೈಮ್, ಪ್ಲೇಸ್ ರಾಂಗ್ ಅಲ್ಲ, ರಾಂಗ್ ಟೈಮ್. ರಾಂಗ್ ಟೈಮ್, ಟೂ ಕ್ರೌಡೆಡ್. ಹೌದು. ಹೇಳಿ ನಿಖಿಲ್, how was it? ಗುಡ್ ಎಕ್ಸ್ಪೀರಿಯನ್ಸ್. ಏಯ್ ಜ್ವರ ಕರೆಕ್ಟಾಗಿ ಹೇಳ, ಅಷ್ಟೇನಾ? ಒಂದೇ ವರ್ಡ. ಗುಡ್ ಎಕ್ಸ್ಪೀರಿಯನ್ಸ್, ನಾಟ್ ಬ್ಯಾಡ್. ಒನ್ ಗುಡ್ ಥಿಂಗ್, ಒನ್ ಬ್ಯಾಡ್ ಥಿಂಗ್. ಊಟ ಚೆನ್ನಾಗಿತ್ತು. ಸೊ ಸ್ವಿಮ್ಮಿಂಗ್ ಪೂಲು, ಟೀಮ್ ಜೊತೆ ಮೀಟಿಂಗ್ ಮಾಡೋದು. ಬ್ಯಾಡ್ ಥಿಂಗ್ ಏನಂದರೆ ಬಿಸಿಲು. ಬಿಸಿಲು ಇಸ್ ಕಾಮನ್. ಅಲ್ಲೇ ಬಿಸಿಲಿಂದ ಗೇಮ್ಸ್ ಆಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಮಿಕ್ಕೋದೆಲ್ಲ ಎವ್ರಿಥಿಂಗ್ ಓಕೆ. How was your experience? One good thing, one bad thing. ಗುಡ್ ಥಿಂಗ್ ಇಸ್ ರೆಸಾರ್ಟ್ ಮಾತ್ರ ಸೈಕ್ ಆಗಿದೆ. ಗೇಮ್ಸ್ ಚೆನ್ನಾಗಿದೆ, ಅಡ್ವೆಂಚರ್ ಗೇಮ್ಸ್ ಇತ್ತು, ಚೆನ್ನಾಗಿತ್ತು. ಊಟ ಮಾತ್ರ ಸೂಪರ್, ಆದರೆ ತಿನ್ನಕ್ಕಾಗಲಿಲ್ಲ ಅಷ್ಟೊಂದು. ತಿನ್ನಕ್ಕಾಗಲಿಲ್ಲ, ತುಂಬ ಸ್ವಲ್ಪ ಒಂಥರ ಕ್ರೌಡೆಡ್, ಅದರಿಂದ ಒಂಥರ ಸಫೋಕೇಟ್ ಆಗ್ತಾಯಿತ್ತು. ಹೌದು. ತಿನ್ನೋದಕ್ಕೆ. ಬ್ಯಾಡ್ ಥಿಂಗ್ ಏನಿಲ್ಲ. ಹೇಳಿ, ಲೆಕ್ಕ ಮಾಡ್ತೀನಿ. ಬ್ಯಾಡ್ ಥಿಂಗ್ ಏನಂದ್ರೆ ಫುಲ್ ರೆಸಾರ್ಟ್ ಎಲ್ಲ ಮಾಡಿದವರೇ ಬಂದಿಲ್ಲ. ಸಜೆಸ್ಟ್ ಮಾಡಿದವರು MLA ಕಡೆಯಿಂದ ಯಾರ್ಯಾರು ಪ್ಲಾನ್ ಮಾಡಿದ್ರು ಅವರೇ ಬಂದಿಲ್ಲ. ಡಿಸ್ಕೌಂಟ್ ಕೂಡ ಕೊಡ್ಸಿಲ್ಲ MLA. ಡಿಸ್ಕೌಂಟ್ ಹೋಗ್ಲಿ ಬಿಡಮ್ಮ, ನೆಕ್ಸ್ಟ್ ಚಿಕ್ಕಮಂಗ್ಳೂರಲ್ಲಿ ಅವ್ರು MLA MP ಇದ್ದಾರಂತೆ. MLA MP ಹೇಳಿ ಚಿಕ್ಕಮಂಗ್ಳೂರಿಗೆ ಬುಕ್ ಮಾಡಿಸ್ತಾರಂತ. ಫುಲ್ ರೆಸಾರ್ಟ್ ಬುಕ್ ಮಾಡಿಸ್ತಾರಂತೆ. ಫುಲ್ ಫ್ರೀ. ತಪ್ಸ್ಕೊಂಡ್ಬಿಟ್ರಿ, ಹೇಳಿ ಪರವಾಗಿಲ್ಲ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸು? ಒನ್ ಗುಡ್ ಥಿಂಗ್, ಒನ್ ಬ್ಯಾಡ್ ಥಿಂಗ್. ಥಿಂಗ್ ಅಂತ ಹೇಳಿದ್ರೆ ರೆಸಾರ್ಟ್ ಬುಕ್ ಮಾಡಿದ್ದು, ಬ್ಯಾಡ್ ಟೈಮಿಂಗ್. ಬ್ಯಾಡ್ ಟೈಮ್, ತುಂಬ ಕ್ರೌಡ್ ಆಗೋಯ್ತು. ಸಂಡೇ ಬದಲು ಬೇರೆ ಯಾವ್ದಾದ್ರು ವರ್ಕಿಂಗ್ ಡೇಸ್ ಇದ್ದಿದ್ರೆ ಚೆನ್ನಾಗಿರೋದು. ಐ ಮೀನ್ ಕ್ರೌಡ್ ಇಷ್ಟಿರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇರುತ್ತೆ ಗೊತ್ತಿದ್ದರೆ ನಾವು ಬರ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲ್. ಎಲ್ಲ ಕಡೆ ಫುಲ್ ಆಗಿದೆ. ಹಾಂ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಫುಲ್ ಕ್ರೌಡು. ಓಕೆ, ಆಮೇಲೆ ಫಸ್ಟ್ ಟೈಮು ಅಡ್ವೆಂಚರ್ ಮಾಡಿದ್ವಿ, ಹೆಂಗಿತ್ತು? ಚೆನ್ನಾಗಿತ್ತು, ಕೈ ಫುಲ್ ನೋಯ್ತಾ ಇದೆ. ಮುಳುಗ್ಸಿದ್ದು ಫಸ್ಟ್ ಟೈಮು, 3 ಸರಿ. ಎಕ್ಸ್ಪೀರಿಯನ್ಸು, ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸು. ಹೌ ವಾಸ್ ಯುವರ್ ಡೇ? ಬ್ಯಾಡ್ ಎಕ್ಸ್ಪೀರಿಯನ್ಸಾ? ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿದ್ದು. ಏನಾಯ್ತು? ಮುನಿಸ್ಬಿಟ್ರಂತನಾ? ಮುಗಿಸ್ಬಿಟ್ರು 3 ಸತಿ. ಅದು ಒಳ್ಳೇದಾಯ್ತು. ಆಮೇಲೆ ಗುಡ್ ಎಕ್ಸ್ಪೀರಿಯನ್ಸ್. ಗುಡ್ ಎಕ್ಸ್ಪೀರಿಯನ್ಸ್, ಟೀಮ್ ಔಟಿಂಗ್ ಜೊತೆ ಬಂದಿದ್ದು ಗುಡ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ಕರೆದ್ರೆ ಬರ್ತೀರಾ? ಅಫ್ಕೋರ್ಸ್. 2 ಡೇಸ್ ಅಂದರೆ 2 ಡೇಸ್ ಅಂದರೆ ಯೋಚನೆ ಮಾಡಬೇಕು. ಏನಿಲ್ಲ, ಶನಿವಾರ ಎದ್ದು ಸಂಡೇ ನೈಟ್ ಇರ್ತೀವಿ ಅಷ್ಟೇ. 2 ಡೇಸ್. ನೀವು ಹೇಳಿ, ಹೌ ವಾಸ್ ಯುವರ್ ಡೇ? ಒನ್ ಗುಡ್ ಎಕ್ಸ್ಪೀರಿಯನ್ಸ್, ಒನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಹೇಳಿ ಜೊತೆಗೆ ಹೇಳಬೇಕು. ಗುಡ್ ಎಕ್ಸ್ಪೀರಿಯನ್ಸ್, ರೋಪ್ ಗೇಮ್. ಬಟ್ ಒಂದೇ ಮಾಡಿದ್ದು, ಸುಸ್ತಾಗೋಯ್ತು ಅಷ್ಟೇ ಬಂದಿದ್ದು. ಗೇಮ್ಸ್ ಮಾತ್ರ ಬರ್ತಿತ್ತು. ಓಕೆ, ಸೂಪರ್. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನೂ ಇಲ್ವಾ? ಆರ್ ಯು ಶೋರ್? ಏನೂ ಇಲ್ವಾ? ಆರ್ಡಿಗೆ ಜೈ ಹೇಳ್ರು. ಆರ್ಡಿಗೆ ಸರಿ ಬನ್ರಿ, ಹೋಗ್ಲಿ, ಜೋಶೇ ಇಲ್ಲ. ಸೊ ನೋಡಿದ್ರಲ್ಲ ರಿವ್ಯೂಸ್ ಹೆಂಗಿತ್ತು ಅಂತ. ಸೊ ಅಷ್ಟತ್ರ ಇಟ್ಕೊಂಡ್ಬಿಡಿದೆ, ಝೂಮಾಗಿ ಕಾಣಿಸುತ್ತೆ. ಅದನ್ನ ಇದು ಮಾಡೋಕೆ ಹೋದಾಗ ಮಾಡಿದ್ದು. ಈಗ ಮಾತಾಡಿ. ಸೊ ನೋಡಿದ್ರಲ್ಲ ರಿವ್ಯೂಸ್ ಹೆಂಗಿತ್ತು ಅಂತ. ಎಲ್ಲ ಟೀಮ್ ಎಲ್ಲ ಬಂದಿತ್ತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ದೊಂಬಿ ಥರ ಇರ್ತಾರೆ ರೆಸಾರ್ಟಲ್ಲಿ ಅಂತ. ಬಿಕಾಸ್ ನಾನೊಂದು 6 years ಬ್ಯಾಕ್ ಹೋಗಿದ್ದೆ, ಅದು ಶುರುವಾದಾಗ ಇಷ್ಟೆಲ್ಲ ಇರಲಿಲ್ಲ. ಇವಾಗಂತೂ ಆ ಇನ್ಫ್ಲೂಯೆನ್ಸರ್ಸ್ಗಳು ನಿಜ ಹೇಳ್ಬೇಕಂದ್ರೆ ಒಬ್ಬ ಇನ್ಫ್ಲೂಯೆನ್ಸರ್ ಅಂದರೆ ಮೀನಿಂಗ್ ಏನಂದರೆ, ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಅಷ್ಟು ಜನ ಫಾಲೋವರ್ಸ್ನ ಅವ್ನು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾನೆ. ಒಂದು ಒಳ್ಳೆ ರೀತಿಯಿಂದ ಇನ್ಫ್ಲೂಯೆನ್ಸ್ ಮಾಡಬೇಕು, ಒಂದು ಒಳ್ಳೆ ರೀತಿಯಿಂದ ಅವ್ರ ಫಾಲೋವರ್ಸ್ಗಳಿಗೆ ಒಂದು ಇನ್ಫಾರ್ಮೇಷನ್ನು ಕೊಡಬೇಕು. ಅದು ಬಿಟ್ಟು ಇರೋದನ್ನು ಇಲ್ದಿರೋದನ್ನೆಲ್ಲ ಹೇಳಿ ದುಡ್ಡಿಗೋಸ್ಕರ ಅದನ್ನು ಹಾಳು ಮಾಡಬಾರ್ದು.
ಹಂಗೆ ಆಗಿರೋದು. ಇವಾಗ ಹೆಂಗಾಗಿದೆ ಅಂದರೆ ರೆಸಾರ್ಟು ಹೋಗ್ತೀವಿ, ಅವರು ಮ್ಯಾನೇಜ್ಮೆಂಟ್ ಕೂಡ ಅರ್ಥ ಮಾಡ್ಕೊಬೇಕು ಒಂದು ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು. ಒಂದು ವೀಕೆಂಡು ಅಂದಮೇಲೆ ಒಂದು ಫ್ಯಾಮಿಲಿ ಬರುತ್ತೆ, ಇಲ್ಲ ಒಂದು ಫ್ರೆಂಡ್ಸ್ ಬರ್ತಾರೆ ಅಂದಮೇಲೆ ದೇ ಕಮ್ ಫಾರ್ ದ ಪೀಸ್ಫುಲ್ ಟೈಮು. ಒಂದು ಪೀಸ್ಫುಲ್ ಟೈಮ್ಗೋಸ್ಕರ ಬರ್ತಾರೆ. ಬಂದು ಒಂದು ಡೇ ಫುಲ್ಲು ಆರಾಮ್ಸೆ ಸ್ಪೆಂಡ್ ಮಾಡಿಕೊಂಡು ಒಂದು ಒಳ್ಳೆ ಆರಾಮಾಗಿ ಚಿಲ್ಲಾಗಿರಬೇಕು ಅಂತ ಬರ್ತಾರೆ. ಆ ಜಾತ್ರೆಯಲ್ಲಿ ಒಂದು ಗೇಮ್ ಆಡಬೇಕು ಅಂದ್ರೂ ಅರ್ಧ ಮುಕ್ಕಾಲು ಅವರ್ ಕಾಯಬೇಕಿತ್ತು. ನಾನಂತೂ ನಿಜ ಹೇಳಬೇಕು ಅಂದರೆ 16 ಕೂಪನ್ ಕೊಟ್ಟಿದ್ರು, ನಾನು ಯೂಸ್ ಮಾಡಿದ್ದು 2 ಕೂಪನ್. ಅದು ಒಂದೇ ಯಾವುದೋ ಬುಲ್ ರೈಡಿಗೆ ಮಾತ್ರ ಆಡಿದೆ ನಾನು. ಬುಲ್ ರೈಡ್ಗೆ 2 ಕೂಪನ್ ಖರ್ಚಾಯಿತು. ಅದಾದಮೇಲೆ ನಾನು ಯಾವ ಗೇಮ್ಸ್ಗೂ ಹೋಗಲಿಲ್ಲ. ಯಾವ ಗೇಮ್ಗೆ ಹೋದ್ರೂ ಅರ್ಧ ಮುಕ್ಕಾಲು ಅವರ್ ನಿಂತ್ಕೊಂಡು ಕಾಯಬೇಕು. ತಿರ್ಗಿ ಅಲ್ಲಿ ಹೋಗ್ತಾ ಇರ್ತಾರೆ, ಅಲ್ಲೊಂದು ಆ ರೋಪ್ ಮೇಲ್ಗಡೆ ಒಂದು 10 ಜನ ಇರ್ತಾರೆ, ಹೋಗ್ತಾ ಇರ್ತಾರೆ, ಸ್ಲೋ ಹೋಗ್ತಾ ಇರ್ತಾರೆ. ಆ ಫನ್ ಕೂಡ ಇಲ್ಲ, ಎಕ್ಸೈಟ್ಮೆಂಟ್ ಕೂಡ ಇಲ್ಲ. ಸೀರಿಯಸ್ಲಿ ನನಗಂತೂ ಇಷ್ಟ ಆಗಲಿಲ್ಲ, ನಾನು ಯಾವುದಕ್ಕೂ ಹೋಗಲಿಲ್ಲ. ಕೊನೆಗೆ ಕ್ರೌಡ್ ನೋಡಿ ಬೇಜಾರಾಗ್ಬಿಟ್ಟು ಬ್ಯಾಟ್ ಬಾಲ್ ತೊಗೊಂಡು ನಾನು ಟೀಮ್ನ ಕರ್ಕೊಂಡು ಹೋಗ್ಬಿಟ್ಟು ಮ್ಯಾಚ್ ಆಡಿದ್ವಿ. ಆ್ಯಕ್ಚುಲಿ ಅದೇ ಫೆಲ್ಟ್ ವರ್ತ್ ಅನಿಸ್ತು ನಮಗೆ. ಆಮೇಲೆ ಎಲ್ಲ ಆದಮೇಲೆ ಊಟ ಮಾಡೋಕ್ಕೆ ಹೋದರೆ ಊಟ ಅಂತೂ ಯಪ್ಪ ಒಳ್ಳೆ ಇದು ಯಾವುದೋ ಜಾತ್ರೆಗೆ ಬಂದಿದ್ದೀನಿ. ಜಾತ್ರೆಗೆ ಬಂದ್ಬಿಟ್ಟು ಈ ಜಾತ್ರೆಗಳಲ್ಲಿ ಫ್ರೀ ಊಟ ಹಾಕ್ತಾರೆ, ಕ್ರೌಡ್ ಕರೆಸ್ಬಿಟ್ಟು ಫ್ರೀ ಊಟ ಹಾಕ್ತಾರೆ ಅಂತ ಅಂದ ತಕ್ಷಣ ಕ್ರೌಡೆಲ್ಲ ಜಾತ್ರೆಗಳಿರೋರೆಲ್ಲ ಓಡೋಗಿ ಪ್ಲೇಟ್ ನಂಗೆ ಕಿತ್ಕೊತಾರಲ್ಲ, ಆ ಥರ ಇತ್ತು ಆ ಸೌಂಡು, ಆ ಗಜಬಿಜಿ ಸೌಂಡ್, ಆ ನಾಯ್ಸು, ಅದೆಲ್ಲ. ಅಲ್ಲಿ ಊಟ ಮಾಡೋಕ್ಕೆ ನಮಗೆ ಕೈಲಿ ಆಗ್ತಾಯಿಲ್ಲ, ಆ ಕ್ರೌಡ್ಗೆ. ಮತ್ತು ಕುತ್ಕೊಬೇಕು ಅಂದರೆ ಸ್ಪೇಸ್ ಇಲ್ಲ, ಹಂಗಿತ್ತು ಜಾಗ. ಜೊತೆಗೆ ಆಮೇಲೆ ಊಟ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಬಂದರೆ ಈ ದನದ ಕೊಟ್ಟಿಗೆ ಇರುತ್ತಲ್ಲ, ಈ ಎಮ್ಮೆಗಳು ಸ್ನಾನ ಮಾಡ್ಸೋಕ್ಕೋಸ್ಕರ ಒಂದು ಇದು ಮಾಡ್ಕೊಂಡಿರ್ತಾರೆ, ಏನದು ಕುಂಟೆ ಮಾಡ್ಕೊಂಡಿರ್ತಾರೆ. ಆ ಕುಂಟೆ ಒಳಗಡೆ ಎಮ್ಮೆಗಳನ್ನ ಹಾಕ್ಬಿಟ್ಟು ಸ್ನಾನ ಮಾಡಿಸ್ತಾ ಇರ್ತಾರೆ. ಅಲ್ಲೇ ಗಲೀಜು, ಅಲ್ಲೇ ಎಲ್ಲ ಹೋಗಿತಾ ಇರ್ತಾರೆ, ಅಲ್ಲೇ ಇದೆಲ್ಲ ಮಾಡ್ತಾ ಇರ್ತಾರೆ. ಸುಮಾರು ಸ್ವಿಮ್ಮಿಂಗ್ ಒಂದು 30-40 ಇರೋ ಸ್ವಿಮ್ಮಿಂಗ್ ಪೂಲಲ್ಲಿ ಸುಮಾರು ಒಂದು 100 ಜನ ಮೇಲಿದ್ದಾರೆ. ಯಪ್ಪ ನಮಗಂತೂ ಬೇಜಾರಾಗೋಯ್ತು, ವರ್ತ್ ಅನಿಸ್ಲೇ ಇಲ್ಲ. ಕೊನೆಗೆ ರೈನ್ ಡ್ಯಾನ್ಸಿಗೆ ಬಂದರೆ ಅದೊಂದು ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಬಟ್ ನಾವು ಗೇಮ್ಸ್ ಅಂತೂ ಆಡೋದಕ್ಕೆ ಆಗಲಿಲ್ಲ, ಅಷ್ಟು ಕ್ರೌಡು. ಯಾವ ಗೇಮ್ಸ್ ಆಡಬೇಕಂದ್ರೂ 30 ನಿಮಿಷ 40 ನಿಮಿಷ ಕಾಯಬೇಕಾಗಿತ್ತು. ಹೆಂಗೋ ಒಂದು 2-3 ಗೇಮ್ ನಮ್ಮ ಟೀಮವ್ರು ಆಡಿದ್ರು, ಬಟ್ ನಾನು ಮಾತ್ರ ಒಂದೇ ಗೇಮ್ ಆಡೋಕ್ಕಾಗಿದ್ದು. ಇಟ್ ವಾಸ್ ಅ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಒಂದು ಪೀಸ್ಫುಲ್ ಟೈಮ್ ಇಲ್ಲ. ನಿಜವಾಗ್ಲೂ ನಂಗೆ ಗೊತ್ತಿದ್ದಿಲ್ಲ ಅಷ್ಟು ಜನ, ನಾನು ಹೋಗ್ತಾನೆ ಇರಲಿಲ್ಲ ಆ ರೆಸಾರ್ಟ್ಗೆ. ಅದು ಅಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಆ ರೆಸಾರ್ಟ್ಗೆ. ಸೊ ನಾನು ಹೇಳೋದೇನಪ್ಪ ಅಂದರೆ, ನಿಮ್ಗೊಂದು ಪೀಸ್ಫುಲ್ ಟೈಮ್ ಬೇಕು ಅಂದರೆ, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಫ್ಯಾಮಿಲಿ ಜೊತೆ, ದಯವಿಟ್ಟು ಈ ಥರ ದೊಂಬಿ ಜಾಗಗಳಿಗೆ ಹೋಗ್ಬೇಡಿ. ಎಲ್ಲಾದರೂ ಆರಾಮಾಗಿ ಖಾಲಿ ಈ ಥರ ಕಡಿಮೆ ಕ್ರೌಡ್ ಇರುತ್ತಲ್ಲ, ಅಲ್ಲಿ ಹೋಗಿ ಎಂಜಾಯ್ ಮಾಡಬೇಕು ಪೀಸ್ಫುಲ್ ಬೇಕು ಅಂದರೆ. ಸೊ ಬೈ ಎಂಡ್ ಆಫ್ ಡೇ ಏನು ಮಾಡೋಕ್ಕಾಗಲ್ಲ, ಅವರ ಬಿಸ್ನೆಸ್ಗಳು ಅವರು ಅರ್ಥ ಮಾಡ್ಕೋಬೇಕು. ನಾವು ರೆಸಾರ್ಟ್ಗೆ ಎಷ್ಟು ಜನ ಬಂದರೆ ಪ್ರಾಪರಾಗಿ ಒಂದು ಆರ್ಗನೈಸ್ಡ್ ಆಗಿರುತ್ತೆ, ಪ್ರಾಪರಾಗಿ ಒಂದು ಜನ ಎಂಗೇಜ್ಡ್ ಆಗಿರ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಬಿಸ್ನೆಸ್ಸು ದುಡ್ಡು ಬರಬೇಕಷ್ಟೇ, ಅವ್ರು ತೊಗೊತಾನೆ ಇರ್ತಾರೆ ಎಷ್ಟು ಜನ ಬಂದ್ರೂ. ಅಲ್ಲಿ ನಮ್ಮ ಎಂಟ್ರಿನಾಗ ನಮ್ಗೆ ಗೊತ್ತಾಗೋಯ್ತು, ಅಷ್ಟು ಜನ, ಅಷ್ಟು ಬಸ್ಸು, ಅಷ್ಟು ಕಾರು, ಅಷ್ಟು ಟಿ ನೋಡ್ಬಿಟ್ಟು. ಸೊ ಏನು ಮಾಡೋಕ್ಕಾಗಲ್ಲ. ಎಂಡ್ ಆಫ್ ಡೇ ವಿ ಕ್ಯಾನ್ ಓನ್ಲಿ ಗಿವ್ ದ ಫೀಡ್ಬ್ಯಾಕ್. ಅವ್ರು ತೊಗೊಂತಾರೆ, ತೊಗೊಳಲ್ಲ, ಬಿಸ್ನೆಸ್ ಅಂತ ಮಾಡ್ತಾರೆ. ಸೊ ಎಂಡ್ ಆಫ್ ಡೇ ವಿ ಕ್ಯಾನ್ ಡೂ ಎನಿಥಿಂಗ್. ಸೊ ಇಷ್ಟು ಹೇಳ್ತಾ ನನಗಂತೂ ವರ್ತ್ ಅನಿಸ್ಲಿಲ್ಲ. ಅಷ್ಟು 1400 ರೂಪೀಸ್ ತೊಗೋತಾರೆ. ಅದೇ ಅವ್ರು ಕೊಟ್ಟಿದ್ದ ಫುಡ್ಡು ಒಂದು ಆಲ್ಮೋಸ್ಟ್ 4 ಸ್ಟಾರ್ 5 ಸ್ಟಾರ್ ಹೋಟ್ಲಿಗೆ ಹೋದ್ರೂ ಬಫೆಟ್ ತೊಗೊಂಡ್ರೆ 500 ರೂಪಾಯಿ 600 ರೂಪಾಯಿ ಬಫೆಟ್ ಸಿಕ್ಬಿಡುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಗೇಮ್ಸು ವರ್ತ್ ಅನಿಸ್ಲಿಲ್ಲ. ಆ ಆ್ಯಂಬಿಯನ್ಸು ಓಕೆ, ಆವಾಗ ಸ್ವಲ್ಪ ಪರವಾಗಿಲ್ಲ ಅನ್ಸ್ಬೋದು, ಬಟ್ ಕ್ರೌಡ್ ಕಡಿಮೆ ಇದ್ದಿದೆ ಎಲ್ಲ ಓಕೆ ಆಗಿರೋದು. ಕ್ರೌಡ್ ತುಂಬ ಆಗ್ಬಿಟ್ಟು ಅದು ಇಟ್ ಡಿ ನಾಟ್ ಫೀಲ್ ವರ್ತ್. ಸೊ ಏನು ಮಾಡೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇಷ್ಟು ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. see you all in the next vlog very soon. ಇನ್ನು ಬೇರೆ ವೀಡಿಯೋಸ್ ಬರುತ್ತೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.